ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:30 ಆಗೈತೆ ನೋಡಿ. ಇವಾಗ ಲಾಕ್ ಚಲ್ ಮಾಡೀನಿ. ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ. ಇನ್ನೂ ಮನ್ಯಾಗ ಏನಿಲ್ಲ, ಒಳಗೆ ಇವಾಗ ಬಂದೀನಿ. 6 ಗಂಟೆಗೆ ಎದ್ದೀನಿ. ಅರ್ಧ ತಾಸು ಬರೀ ಹೊರಗೆ ಆಯ್ತು ನೋಡಿ. ಶ್ರಾವಣಿ ನಂಗೆ ನಿನ್ನೆ ಅರ್ಧ ಅಂತ ಹೊಲಿದೆ. ಅವ ನೈಟಿ ಹಿಡಿದಿದ್ದು ಇದನ್ನು ನೈಟಿ ಹಿಡಿಯಾಕತ್ತಿದ್ದೆ. ದಾರನ ಕಲೆ ಆಯ್ತು ಬುಡಕ್ಕೆ ಬಿಟ್ಟು ಹಂಗೆ ಹೋಗಿ ಮುಕ್ಕೊಂಡೆ. ಇಷ್ಟು ಸೀರೆ ಪಿಕ್ಕು ಹಾಕೋದವು, ಇಷ್ಟು ಜಂಪರ್ ಗೊತ್ತಾಗಿದ್ದೀನಿ. ಅವು ನೈಟಿ ಹಿಡಿಬೇಕ್ರಿ. ಏನು ಕೆಲಸ ನೋಡ್ರಿ ಅಂದು ಬರೀ ಫೋನು ಸ್ವಲ್ಪ ಫೋನಿಂಗೆ ಕೂಡ ಅಟ್ಯಾಚ್ ಆಗಿಬಿಟ್ಟಿವಿ ಅಂದ್ರೆ ಮುಗೀತು ನೋಡಿ. ಫೋನ್ ಆಯಿತು ನಾವಾಯಿತು ಅಂತ ಕುಂತು ಬಿಡ್ತೀವಿ. ಫೋನ್ ನೋಡಬಾರ್ದ್ರಿ. ಫೋನ್ ನೋಡಿದ್ರೆ ಎಲ್ಲ ಭಾಳ ಹಾಳು ನೋಡಿ. ಬರೀ ನಾ ಅಡುಗೆ ಮನೆಯಾಗ ಹೋಗಿಲ್ಲ. ಇವತ್ತು ಶುಕ್ರವಾರ ಮನೆ ತೊಳಿಬೇಕು ಅಷ್ಟು. ನಿನ್ನೇನು ಗ್ಯಾಸ್ ಕಟ್ಟಿ ಮಧ್ಯಾಹ್ನದಾಗ ಕ್ಲೀನ್ ಮಾಡಿದ್ದು ಕ್ಲೀನೇ ಆಯ್ತು ನೋಡಿ. ಸಂಜೆಗೆ ಅಡುಗೆ ಮಾಡಿಲ್ಲ. ಅಪ್ಪ ದೇವ್ರೆ, ಇಷ್ಟು ಬಾಂಡೆ ಅದಾವ್ರಿ. ಬೀರಪ್ಪನ ದರ್ಶನ ಮಾಡ್ಕೊಂಬರ್ರಿ ನೋಡಿರಿ. ಬೀರಪ್ಪನ ದರ್ಶನ ಮಾಡ್ಕೊರಿ. ಹಿಂದೆ ಮಾತ್ರ ಕ್ಲೀನ್ ಐತ್ರಿ. ಇವತ್ತು ಏನಿಲ್ಲ ಅಂದರೂ ಅವಸು ಪಿಕೋ ಹಾಕ್ತೀನಿ ಸೀರೆಗಳು. ಅಷ್ಟು ಪಿಕೋ ಮಿಷನ್ ಚೇಂಜ್ ಮಾಡಿ ಪಿಕೋ ಹಾಕಿ 7 ಗಂಟೆ ಆಗಲ್ಲಕ್ಕ ಪಿಕೋ ಹಾಕಿ ತೆಗೆದಿಟ್ಟು ಹೊಸ ಮನೆ ತೊಳ್ಕೊಂಡು ದೋಸೆಕಾಯಿ ಹಿಟ್ಟು ನೆನೆ ಹಾಕೀನಿ. ಇಲ್ಲಿ ಹುಳಪಳ ಹೋಗಲ್ಲ ಅಂಥೇಳಿ ಪಡ್ತ ಮಾಡ್ದೆ ಹಾಗೆ ಇಟ್ಟು ಮುಚ್ಚಿಲ್ಲ. ನೋಡ್ತಿರ್ಬೇಕು ಹಿಟ್ಟು ಉಬ್ಬಿ ಬಂದೈತೆ ಅಂಥೇಳಿ. ಉಬ್ಬಿ ಬಂದು ಚೆಲ್ಲೈತೆ ನೋಡಿ. ಒಂದು ಡಬ್ಬಿಗೆ ಹಾಕಬೇಕು. ಬುಡಕ್ಕೆ ಕಂಪ್ಲೇಟ್ ಇಟ್ಟಿದೆ. ಇನ್ನೊಂದು ಸ್ವಲ್ಪ ರೀ ತಳ್ಯಾಕೆ ಬೀಳೋದು. ಬರೀ ಇದ್ರಿಟ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡು ನೋಡಿ ಸ್ವಲ್ಪ ಅರ್ಧ ಐತ್ರಿ ಬಗೋನಿ ತುಂಬೈತೆ ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕಿನಂದ್ರೆ ರೀ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ ಕಾಣ್ತಿರ್ಬೇಕು. ನೀರು ಬಂದ ಸೊಳ್ಳು ಒಂದಿಷ್ಟು ನೀರು ತುಂಬ್ಕೊಂಡೆ ಹೋದು ನೋಡಿ. ಇಷ್ಟೇ ತುಂಬ್ಕೊಂಡ್ರೆ ಹೋಗ್ಬಿಡ್ತಾವೆ. ಕರೆಕ್ಟಾಗಿ ನೀರೇ ಬರಲ್ಲ. ಬರೀ ನಾ ಬಾಂಡೆ ಅದಾವು. ಇನ್ನು ಪಡ್ಸಾಲಿ ಅಟ್ಟ ಶ್ರಾವಣಕೊಂಬ್ರನ್ನ ಮುತ್ಕೊಂಡಾರ. ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಡ್ಯಾಕ ನೋಡಿರಿ. ಇಲ್ಲೇ ಉಸು ಸೀರೆಗೋ ಪಿಕೋ ಹಾಕಿ ಎತ್ತಿರ್ತೀನಿ ನೋಡ್ತಿರ್ಬೇಕಲ್ಲ. ಪಿಕೋ ಹಾಕ್ಕೊಂಡಿನಿ. ಪಿಕೋ ಮಿಷನ್ ಕಿತ್ತೀನಿ. ಇನ್ನು ಪಡ್ಸಾಲಿ ಅಟ್ಟ ಕಸ ಗುಡಿಸಿ ಊಟ ಮನೆ ತೊಳಿಬೇಕು. ಟೈಮ್ ನೋಡಿ 9 ಆಗೈತಿ. ಟೈಮ್ ತೋರಿಸ್ತೀನಿ. ಸಾರು ಚಲೋ ಅಂತಲ್ರಿ. ಈ ಬಲ್ಲಾರ ಬುಕ್ಕ ಇಷ್ಟಿಂದ ಹಳ್ಯಾಕೆ ಕಟ್ಕೊಂಡು ಹಂಗೆ ಇಟ್ಟಿದ್ದೆ. ಅದಕ್ಕೆದ್ರಾಗ ಹಾಕಿಟ್ರಾತು. ಯಾರ ಬುಕ್ಕ ಹಿಡಿದು ಬಂದ್ರೆ ಹಾಕಿದ್ರಾತು, ಏನಾರ ಮಾಡಿದ್ರೆ ಆಯ್ತು ಅಂತೇಳಿ ಹಾಕತ್ತೀನಿ. ಇಷ್ಟು ಹಿಡಿದ 15 ನೋಡಿ ಇರ್ತೈತಿ. ಅಷ್ಟು ಹರಿದು ಊರು ಎಷ್ಟು ಹೇಳಿದ್ರೆ ತಮ್ಮ ಬುದ್ಧಿ ಬಿಡ್ದೆ ನೋಡಿ. ಇದು ನೀಟಾಗಿ ದಾರ ಇಲ್ಲಿಕ್ಕಂದ್ರೆ ಹೊಲಸು ಮಾಡಿದಾಗ ಗಲೀಜು ತುಂಬಿಟ್ಟು ನಾವು ಬಟ್ಟೆ ನೀಟಿರ್ಬೇಕು ನೋಡಿ. ಈ ಸರಕು ಹೋಗಿರ್ಬೇಕು. ನೆತ್ತಿಡ್ದ ವಜ್ಜೆ ಐತ್ರಿ. ಇದು ನೆತ್ತಿಡ್ಬೇಕು. ಅದ್ರಾಗ 2 ಪೆನ್ ಸಿಕ್ಕು ರೀ ಕಟ್ಟಿಟ್ಟಿದ್ರಾಗ 3 ತಗೋಬೇಕಾದಾಗ ಹಾಳೆ ಚಲೋ ಅದು ಊಟಿ ತಿಂದವು ತಿಂದ ಕೊಡೋದು ಬಾ. ಈ ಥರ ಮಾಡಿದೆ ನೋಡಿ. ಗಂಟು ವಜ್ಜೆ ಐತೆ ನೋಡ್ರಿ. ಇಷ್ಟು ಬುಕ್ ಅದು ನೋಡಿ. ಈ ಸಲ ಇಬ್ಬರು ಓದ್ತಾರೆ. ಅದ್ರಾಗ ಹೇಳಿ ಕೇಳಿ ನೋಡಿ ಬುಕ್. ಒಂದು ಫೋಟೋ ಹೊಡಿ. ಇದೊಂದು ಈಗ ಎಲ್ಲ ಕಟ್ಟಿರ್ತೀನಿ. ಎಲ್ಲ ನೋಡಿ ಎದಕ್ಕೆ ಬರ್ತಾವೆ ಬರ್ತೀವಿ. ಹಿಡ್ದು ಮತ್ತೆ ಬರ್ತೀವಿ ಇರ್ತಾರೆ. ಮಾಡಿದಾಗ ಅಲ್ಲೇ ಬುಕ್ ನೋಡಿ. ನೋಡಿ ಇಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಇಡೋ ಕಂಟಿನ್ಯೂ ನೋಡ್ರಿ. ಅಲ್ಲಿ ಮ್ಯಾಗ ಒಂದಿಷ್ಟು ಹಾಳೆಗಳಿದ್ದು ಅಷ್ಟು ಅಲ್ಲಿ ಸೆಟ್ ಮಾಡೀನಿ. ಆಕೆ ಶ್ರಾವಣಿಗೆ ಪ್ರೈಜ್ ಬಂದಿರ್ತಾರೆ ಅವಿಷ್ಟೆಲ್ಲ ಇಟ್ಟೀನಿ. ನಡ್ಬೇಕು ಬ್ಯಾಗ್ ಇಟ್ಟೀನಿ. ಇದು ಒಂದು ಬ್ಯಾಗ್ ಆಯ್ತು ನೋಡಿ. 2 ಮಾಡಿ ಬಿಗಿದ್ದು ಬುಕ್ಗಳು ಒಂದು ಬ್ಯಾಗ್ ಆಯ್ತು. ಅದಕ್ಕೆ ಉಸು ಹಳೆ ತುಂಬಿ ಆ ಕಡೆ ಚೆಲ್ಲಿ ಬಾ ಅಂತೇಳಿ ಕಸ ಗೂಡಿಸಿ ಮನೆ ತೊಳೆದು ಮತ್ತು ಹಿಡಿಯೋಕೆ 9 ಕರೆಕ್ಟ್ ಆಯ್ತು ನೋಡಿ. ಟೈಮ್ ನೋಡ್ತಿರ್ಬೇಕು ನೀವು. ಇಲ್ಲಿ ಉಸು ಪಿಕೋ ಹಾಕೋತ ಕುಂತ್ಯ. ಇಲ್ಲಿ ಬ್ಯಾರಲ್ ತುಂಬೈತಾನೆ ಹೋಗಮ್ಮ ನೋಡು. ನೋಡ್ರಿ
ಪರ್ಸಾಲಿ ಎಲ್ಲ ತೊಳ್ಕೊಂಡೆ. ಆಟ ಇವತ್ತು ಕ್ಲೀನ್ ಆಯ್ತು ನೋಡಿ. ತ್ಯಾರಿಮಿರಿ ಮಾಡೋದ್ರಾಗ ತ್ಯಾರಿಮಿರಿನೇ ಆಗುತ್ತೆ, ಸ್ವಚ್ಛ ಮಾಡ್ರೆ ಸ್ವಚ್ಛ ಆಗುತ್ತೆ ನೋಡಿ. ಎಲ್ಲ ಮಾಡುವ ಕಸ ಹುಡ್ಕೊಂಡೆ. ಆಚೆ ಕಡೆ ಟಿಜ್ರಿಯಿಂದ 3 ಮಾಡಿದವು. ಬುಕ್ಕಗಳು ಹೊಡಿರ್ಬೇಕು ಎಷ್ಟೆಲ್ಲ ತುಂಬಿದ್ವು ಅಂಥೇಳಿ. ಟೈಮ್ 10 ಗಂಟೆ ಹಾಕಿ ಬಂದೈತ್ರಿ. ಇವ್ರು ಹೇಳೋದ 8:30 ಎದ್ದಾರಿ. ಉಸು ಪಿಕೋ ಹಾಕಿ ಅಲ್ಲಿ ಮ್ಯಾಗ ಇಟ್ಟು ನೋಡಿ, ಅಲ್ಲಿ ಉಸು ಕಾಣ್ತಿರ್ಬೇಕು. ಬರ್ರಿ ಒಮ್ಮಕ್ಕ ಬೇಳೆ ಕುದಾಕ್ತೀನಿ. ಈಗ ಬೇಳೆ ಕುದಿಯಾಕಿ ಇವ್ರು ಜಾಕ ಮಾಡಿಸ್ತೀನಿ. ದೋಸೆ ಮಾಡಬೇಕು. ಬೇಳೆ ಸಾಂಬಾರು, ದೋಸೆ, ಒಂದು ಗಡ್ಡೆ ಚಟ್ನಿ ಮಾಡಿಬಿಡ್ತೀನಿ ರೀ. ನಾ ಮಾತ್ರ ಚಟ್ನಿ ತಿನ್ನಲ್ಲ, ಅದಕ್ಕಂದು ಬೇಳೆ ಕುದಾಕೊಂಡು ನೋಡಿ. ಕೆಮ್ರಿ ಇಲ್ಲೇ ಶ್ರಾವಣಂದು ಜಾಕ ಆಗೈತೆ. ಬಾ ನಾಷ್ಟ ಮಾಡುವ. ದೋಸೆ ಮಾಡಾಕತ್ತೀನಿ. ಟೈಮ್ 10:30 ಆಗೈತೆ ನೋಡಿ. ನೋಡಿರಿ ದೋಸೆ ಒಳ್ಳೆ ಹಾಕಿದ್ಯಾ, ಮಸ್ತ್ ಬರಾಕತ್ತ ದೋಸೆ. ಈ ಕಡೆ ಬೇಳೆ ಸಾಂಬಾರು ಮಾಡೀನಿ, ಈ ಕಡೆ ಶ್ರಾವಣ ತಾಟ್ ಹಚ್ಚೀನಿ. ಟೈಮ್ 10:30 ಆಗೈತೆ ರೀ. 9:10 ಆಗಿತ್ತು. ಒಂದೆಲ್ಲ ಮನೆ ಕೆಲಸ ಮುಗಿಬೇಕಂದ್ರೆ ಇವರಿಬ್ರದ್ದು ಜಾಕ ಮಾಡಿಸಿರಿ. ಶ್ರಾವಣಿ ಇದಕ್ಕೂ ದೇವ್ರಿಗೆ ನೋಡಿರಿ. ಇಲ್ಲಿ ದೋಸೆ ಮಾಡ್ರೆ ಕರೆಂಟ್ ಬಂದು ಶ್ರಾವಣಿಗೆ ಚಟ್ನಿ ಭಾಳ ಇಷ್ಟ ರೀ. ಹಿಂಗಾಗಿ ಇದನ್ನೇ ಒಗ್ಗರಣೆ ಹಾಕಲ್ಲ ನೋಡಿ, ಸುಮ್ಮ ಹಚ್ಚಿಬಿಡ್ತು ಅಂದ್ಬಿಟ್ಟು. ಸಾಂಬಾರು ಸೈಡಿಗೆ ನೋಡಿರಿ. ಶ್ರಾವಣಿ ನಶೀಬ್ ಜೋರು ಐತೆ ನೋಡಿ. ಶ್ರಾವಣಿ ಊಟಕ್ಕೆ ಬರೋಣ ಕರೆಂಟ್ ಬಂದ್ಬಿಟ್ಟು ದೇವ್ರಿಗೆ ಬಂದಾಳ. ಈ ಕಡೆ ದೋಸೆನೂ ಮಸ್ತ್ ರೆಡಿ ಹಾಕತ್ತ ನೋಡಿ. ಹೆಂಗೂ ಮಸ್ತ್ ಬಂದು ನೋಡಿ. ಏನು ನೆನೆ ಹಾಕಿದ್ ನೋಡಿರಿ ನಿನ್ನೆ. ಚಲೋ ಬರ್ತಾರೆ ದೋಸೆ. ಮಸಾಲೆ ದೋಸೆ ಮಸ್ತ್ ಬರ್ತಾರೆ ನೋಡಿ. ಬರ್ರಿ ಶ್ರಾವಣಿ ನಾಷ್ಟ ಕೊಡ್ತೀನಿ. 2 ಸಾಕಾ 2 ದೋಸೆ. ಶ್ರವಣ ಸಾರು ಅಲ್ಲೇ ಅಂತೇಳಿ ಚಟ್ನಿ ಹಾಕೊಂಡು ಉಣ್ಣಾಕತ್ತಾನ. ಹೆಂಗೆ ಚಟ್ನಿ ಒಗ್ಗರಣೆ ಹಾಕ್ಲೇ ಇಲ್ರಿ. ಊಟ ಮಾಡಿಂದ ಅವ್ರು ರೆಡಿ ಮಾಡ್ತೀನಿ ರೀ. ಮೊದಲು ಟೈಮು 11 ಹಾಕಿ ಬಂದಿರ್ಬೇಕು. ಈಗಲವ ನಂದಿನ ಜಾಕಿಲ್ರಿ. ಇವತ್ತು ಶುಕ್ರ ಪೂಜೆ, ಮುದ್ದೆ ಬಳಕಿಟ್ಟು ಹೋಗಿ ಬರಬೇಕು. ತೋರ್ಸ್ರ ಊಟ ಬರ್ರಿ. ನನಗೆ ಕೂಡ ನೋಡಿ ಏನು ಮುಚ್ಚೆ ಇಲ್ಲ. ಶ್ರವಣ ಸಾಂಬಾರು ಹಾಕೋ ಅಲ್ಲ ಅಂತ ಬಿಟ್ಟ ಶ್ರಾವಣಿ ಹಾಕಿದದಾಯ್ತು ನೋಡ್ರಿ. ಶ್ರಾವಣಂದು ನಾಷ್ಟ ಆಯಿತು. ಇಲ್ಲಿ ಒಬ್ಬರು ಮೊನ್ನೆ ರೊಟ್ಟಿ ಪಲ್ಯ ಕೊಟ್ಟಿದ್ರು ನನಗೆ. ಆರಾಮ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ನಲ್ಲ, ಅವ್ರಿಗೆ ನಾಷ್ಟ ಮಾಡಿದ್ದೆ. ಶ್ರಾವಣಿಯರಿಗೆ ನಿನ್ನ ಭಾಷೆ ಇಲ್ಲ ಅಂತ ಹಿಡಿಯವ ಅಂತೇಳಿ ಬದ್ನಿಕಾಯಿ ಪಲ್ಯ 1 ರೊಟ್ಟಿ ಕೊಟ್ಟಿದ್ರು. ಅವ್ರ ಪ್ಲೇಟ್ ಇತ್ತು. ಮತ್ತು 4 ದೋಸೆ ಪಲ್ಯ ಹಾಕಿಕೊಟ್ಟೆ, ಮತ್ತು ಹಾಕಿಕೊಟ್ಟೆ. ಮತ್ತು ಅವ್ರಿಗೆ ಇಟ್ಕೊಟ್ಟು ಬಂದ್ವಿ ನೋಡಿ. ಕಲ್ಲೋ ಕಡಕ್ ಕೊಟ್ರೆ ಮಲ್ಲ ದೋಸೆ ಕೊಟ್ಲ ಅಂತೇಳಿ. ಅದು ಹಿರಿಯರು ಶಾಸ್ತ್ರ ಯಾವ ಸುಳ್ಳಾಗಲ್ಲ ನೋಡಿ. ಈ ಕಾಲ ಹೆಂಗೆ ಕೊಡೋದು ಅಂತೇಳಿ ನಾನು ಹಾಕಿಕೊಟ್ಟೆ ನೋಡಿ. ಪೂಜೆನೂ ಮಸ್ತ್ ಆಗೈತಿ. ಮನಸ್ಸಿಗೂ ಇವತ್ತು ಯಾಕೋ ಒಂಥರ ಭಾಳ ನೆಮ್ಮದಿ ಆಗೈತೆ ನೋಡಿ. ಶ್ರಾವಣ ಎಣ್ಣೆ ಎಟ್ಟು ಹಚ್ಕೊಂಡ ನೋಡಿ. ಆ ಕೊಬ್ಬರಿ ಎಣ್ಣೆ ಹಚ್ಚಕತ್ತ ಶ್ರಾವಣಿ ಬಾಯಾಗ ಕೂಡ್ಸ ಮಮ್ಮಿ ಅಂತ ಹೇಳಕ್ಕೆ ಬಂದಾನ. ರೆಡಿ ಯಾರಪ್ಪ ಕೆವ್ಗೊಂಡು ಕೊಬ್ಬರಿ ಎಣ್ಣೆ ಹಚ್ಚು, ಪೌಡ್ರ ಹಚ್ಚು, ಆಯಿಲ್ ಹಚ್ಚು, ರೆಡಿ ಯಾರು ಇಬ್ಬರು ಅಂತಂದೆ. ನಾ ಪೂಜೆ ಮಾಡೋದು ನೋಡಿ ಅವನು ಕೂಡ ಯಾಕೋ ಕೈ ಮುಗಿಬೇಕು ಅನಿಸ್ತೇ ಮಾಡ್ತಾ. ಮಕ್ಕಳು ದೇವ್ರ ಸಮಾನ ನೋಡಿ. ದೇವ್ರು ಹೆಂಗೆ ಬುದ್ಧಿ ಕೊಡ್ತಾನೆ ಹಂಗೆ ಮಾಡ್ತಾನೆ ನೋಡ್ಕೇರಿ. ಅವನು ಕೂಡ ದೇವ್ರಿಗೆ ಕೈ ಮುಗಿದ. ಅದು ಪೂಜೆ ಆಗಿದ್ದು ನೋಡಿದ್ರೆ ಎತ್ತಿ ಕೈ ಮುಗಿಬೇಕಂತ ಅನ್ಸುತ್ತೆ ನೋಡಿ. ಬರೀ ನಾನು ಕೂಡ ಇವಾಗ ದೋಸೆ ಮಾಡ್ಕೊತೀನಿ. ಹಿಟ್ಟು ಹಾಕ್ಕೊಂಡೆ, ಒಂದಿಷ್ಟು ಹಾಕ್ಕೊಂಡಿದ್ದೆ ಮೊದಲೆಲ್ಲ. ಮತ್ತು ಶ್ರಾವಣಿ ಅವರು ನಾನು ನಾಷ್ಟ ಮಾಡಿ ಬಟ್ಟೆ ಒಗಿತೀನಿ ರೀ. ಬಟ್ಟೆ ಕೂಡ ತೊಳೆದು ಹಾಕಿದ್ದೀನಿ ರೀ. ಇವಾಗ ಯಾವ್ಯಾವ ಬಟ್ಟೆ ಒಲಿದಾಗುತ್ತೋ ಏನೇ ಮಾಡೋಗುತ್ತೋ ರೊಟ್ಟಿನ ಮಾತ್ರ ಫುಲ್ ಶೇರ್ ಮಾಡ್ತೀನಿ ನೋಡಿರಿ. ಟೈಮು 4:30 ಆಗೈತೆ. ಎಲ್ಲ ಕೆಲಸ ಮಾಡ್ಕೊಂಡು ಟೈಲರಿಂಗ್ ಮಾಡ್ಬೇಕಂತಂದೆ, ಆಗಲಿಲ್ಲ. ಇನ್ಮ್ಯಾ ಮಾಡ್ಬೇಕನ್ನಕ್ಕೆ ಅವನು ಬಂದ ಹೊಡಿ ಊರಿಗೆ. ಇವ ಬಂದಾಳ್ರಿ. ಮಾರಿ ತಕ್ಕೊಳಕೊತ್ತಾಳ. ನನಗೆ ಕೂಡ ಹಂಗೆ ಸದ್ದ ಒಳ್ಳೆ ಹೋತಾಳ್ರಿ. ಶ್ರಾವಣಿಗೆ ಅದು ಮುನ್ಯಾಗ ಗುಳ್ಳೆ ಆಗೈತಲ್ಲ, ಏನು ಮಾಂಸ ಐತೋ ಗುಳ್ಳೆ ಐತೋ ಒಂದು ಗೊತ್ತಾಗವಲ್ದು. ಹಿರಿಯರ್ಗೆ ನೋಡ್ದಂಗೆ ಆಗಲ್ಲಲ್ರಿ. ಹಿಂಗಾಗಿ ಹಿಂಗಾಗೈತೆವ ಅಂದೆ. ಒಂದು ಬಸ್ಸಿಗೆ ಬಂದು ಹೋಗ್ತೀನವ ಅಂತ ಬಂದಾಡ್ರಿ. ಮಳೆ ಆಗಿತ್ತಲ್ಲ, ಈಗ ಒಳ್ಳೆ ಹೋತಾರ. ಅವು ಇರಲ್ರಿ. ಈಗ ಸಾಂಬಾರು ಕಾಸಾಕಿಟ್ಟಿನಿ. ಅದಕ್ಕೆ ಒಂದಿಷ್ಟು ಅವಾಗ ಬಿಸಿನೀರು ಕಾಯಿಸಿದ್ದೀನಿ ರೀ ಕುಡಿಯೋಕೆ. ಬಿಸಿನೀರು ಬೇಕಲ್ಲ. ಈಗ ದೋಸೆ ಮಾಡಿದ್ರಾತು ಅಂತೇಳಿ ಮತ್ತೆ ಮಾಡಾಕತ್ತೀವಿ. ಸಜ್ಜು ಮಾಡ್ಕೊಂಡು ನೋಡಿ. ಚಟ್ನಿ ಮಾಡೆ ಚಟ್ನಿ ಮಾಡೆ ಸಾಂಬಾರು ಹಾಕೊಂತೆ ಆಕಿಗೂ ಅವು ದನಿನೇ ಹೋಗೈತೆ ನೋಡ್ರಿ. ಬೇಳೆ ಸಾರು ಮಾಡಿ ಮುಂಜಾನೆ. ಬರ್ರಿ ಇಲ್ಲೇ ದೋಸೆ ಹಾಕಿದ್ಯಾ. ಶ್ರಾವಣಿಗೆ ಚಟ್ನಿ ಇಲ್ಲಕ ಉಣ್ಣಲ್ರಿ. ಅವಾಗ ಚಟ್ನಿ ಐತಿ ಫ್ರಿಜ್ ಇಟ್ಟಿದ್ದೆ. ಮಧ್ಯಾಹ್ನದ ನಾನು ಲೇಟಾಗಿ 12ಕ್ಕೆ ಉಂಡೀನಿ ರೀ. ನಾನು ಕೂಡ ಅವಾಗ ಉಂಡಾರಲ್ಲ. ಹಿಂಗಾಗಿ ಮಧ್ಯಾಹ್ನ ಅವರು ಹಸು ಅಂದಿಲ್ಲ. ಇವಾಗ ಉಣ್ತೀನಂದ ಅವಾಗ ಹಾಕಿ ಕೊಡ್ತೀನಿ ರೀ ಫಸ್ಟು. ಶ್ರಾವಣ ಬಾ
ಬೆಂಗ್ಳೂರ್ಗೆ ಹೋಗ ನಮ್ಮ ದೊಡ್ಡಮ್ಮ ಕೇಳಕತ್ತಾಳವ್ವ ಯಾವ ಉಣ್ಯಾವ ಮುಸುರಿ ನೋಡ್ರಿ ಅವಾಗೂ ನಾಷ್ಟ ಹಾಕಿನಿ ಇದು ನೀನೇ ತೊಗೋರವ ನಾ ಇಲ್ಲಿ ಚಿನ್ನಂಗದ ಉಣ್ತೀನಂತ ಬ್ಯಾಡವ ತಗೋ ನಾಷ್ಟ ಮಾಡಿ ಹೋತಾಡ್ರಿ ಈಗ ಒಳ್ಳೆ ಸಾಂಬಾರು ಚಟ್ನಿ ಯಪ್ಪ ನೀ ಸಾಂಬಾರು ತಿನ್ನಲ್ಲ ತಾಯಿ ಕಳ್ಳಂದ್ರೆ ಹಿಂಗೆ ಅಲ್ರಿ ಏನಾಯ್ತು ಏನಿಲ್ಲ ಹೋಗಿ ಬಂದ್ರ ಅಂತಂತೇಳಿ ಬಂದಾಡ್ರಿ ದನಿನೂ ಹೋಗೈತೆ ಅವ್ವ ಮಾತಾಡೋ ಕರೆಕ್ಟಾಗಿ ಕೇಳವಲ್ದು ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಡವ ನಮ್ಮವ್ವ ಬಂದ್ಲಂದ್ರೆ ನನಗೆ ವಸ್ತಿ ಇದ್ಲಂದ್ರೆ ಉಣಿಸಿ ಕಳಿಸ್ಲಿಕ್ಕಂದ್ರೆ ಜೀವನ ಸಮಾಧಾನ ಆಗಲ್ರಿ ಅಕ್ಕಿ ಏನೇ ಇರಲಿ 12 ಕೆಲಸ ಇಟ್ಟು ಮತ್ತು ನಾಷ್ಟಾರ ಮಾಡಿ ತಿನ್ನಿಸಿ ಕಳಿಸ್ತೀನಿ ನೋಡಿ ಬರ್ರಿ ನಾನು ಕೂಡ ನಾಷ್ಟ ಮಾಡ್ತೀನಿ ತಿನ್ನಲ್ಲ ನೋಡಿ ಅವ್ವ ಬಂದ ಅವನ್ ದನಿನೂ ಹೋಗ್ಯೈತೆ ನೋಡ್ರಿ ಕೆಸಾಪುರಕ್ಕೆ ಹೋಗಿ 2 ದಿನ ನೀರು ಚೇಂಜ್ ಆಗ್ಯಾವು ಈಕೆ ಗುಳಾಗೈತೆ ಅದು ಏನಾಗಿರ್ಬೇಕಂದೇವ ನನಗೆ ಅದೇ ಚಿಂತೆ ಕೆಂಪಗೆ ಕಾಣತ್ ಬೇವು ಬೆಳಗಲ್ಲ ಚಿಂತೆ ಆಗ್ಬಿಟ್ಟೈತೆ ಕೆಂಪ ಕೆಂಡ ಬರ್ರಿ ಅವ್ವಾರ್ದೆಲ್ಲ ನಾಷ್ಟ ಆಯಿತು ನಾನು ಕೂಡ ನಾಷ್ಟ ಮಾಡ್ತೀನಿ ಇಲ್ಲಿ ಅವಿ ಬಂದ ಮಾತು ಹೇಳಾಕತ್ತವಡೆ ಅವ್ವ ಹೋರಿ ಏನಂತಕಿ ಚಪ್ಪಲ್ ತಗಿಟ್ಟಿದ್ ನೀನು ಓತ ಊರಿಗಂತೆ ಬಾ ಹೋಗತ್ ಬಾ 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 ಕೊತ್ತಂಬರಿ ತಗೊಂಡಿನಿ ನಮಗೂ ಬೇಕು ಕೊಡು ಯಾವಾಗ ಕೊಡು ಯಾವಾಗ ಯಾವತ್ತು ಊರಿಗೆ ಕಳ್ಸಿನ ಸಾಮಾರ್ದನ ನಾವು ಹೋಗಿರ್ಬೇಕು ಹೋಗಲ್ಲ ಅದು ಹಳ್ಳಿಯ ಬಂದಿದ್ದ ಅದ್ರಾಗ ಎಲ್ಲಿ ಕೊತ್ತಿತ್ತದು ಅವ 5 ರೂಪಾಯಿ ಸೂಡ ಕೊಟ್ಟಿದ್ದ ನಮ್ಗಿಟ್ಟು ಕೊಡು ನಿಮ್ಮವ್ವ ಬೇಯ್ತಾವ ಇಂಥ ಕೊತ್ತಂಬರಿ ನಾ ಸ್ವಚ್ಛ ಬಾ ಕೊಟ್ಟಿಲ್ಲ ನಾನು ಹೋಲ್ ಬಾ ಅಮ್ಮ ಹೋಲ್ ಬಾ ಹೋಚಿ ನೀವು ದವಾಖಾನಿಗೆ ತೋರ್ಸಂಬ ನೀ ಆ ಕಡೆ ಹೋಗ್ತೇವ ಹಾಳೆ ಆಯ್ತಾ ನಡಿ ಒಳಿ ಬಾರ್ಬೇ ಯಾವ ಒಳಿ ಬಾ ನಡಿ 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 ನಾವು ಉಂತಾಗ ಹೆಚ್ಚಿ ಮಾಡಿ ಬಸ್ರಾವಣ ನೋಡ್ರಿ ಅವ್ವನು ಊರಿಗೆ ಹೋದ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮತ್ತೆ ಈ 3 ಸಲ ಆಯ್ತು ನೋಡಿ 3 ಸಲ 4 ಸಲ ಆಯ್ತು ಗ್ಯಾಸ್ ಕಟ್ಟಿ ಒರೆಸದೆ ಯಾಕೆ ಇಷ್ಟು ಮುಸುರು ಅದು ಮತ್ತೆ ಇಡೀ ದಿನ ಬರೀ ಕೆಲಸನ ಆಗುತ್ತೆ ನೋಡಿ ಏನಾರ ದೋಸೆ ಪಸೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕೆಲಸ ಬರ್ರಿ ನೋಡ್ರಿ ಶ್ರಾವಣಿ ದವಾಖಾನಿಗೆ ಹೋಗಿ ಬಂದ್ಲು ಅವ್ವ ಫೋನ್ ಹಚ್ಚಿಲ್ಲ ಅವ್ವನ ಕೂಡ ಮಾತಾಡೋಷ್ಟು ಪುರ್ಸತ್ ಇದ್ದಿದ್ದಿಲ್ಲ ಮತ್ತು ಫೋನ್ ಎತ್ತಿ ಬಂದಾಳವ ಶ್ರಾವಣಿ ಅಂತೇಳಿದೆ ಟೈಮ್ ನೋಡ್ತಿರ್ಬೇಕು 9 ಗಂಟೆ ಆಗೈತೆ ಇವಾಗ ಹೋಗ್ತಿರ್ಮಿ ನೋಡಿ ಅವ್ವ ಹೋಗಾಗ ವಿಡಿಯೋ ಬಂದ್ ಮಾಡಿದ್ದು ಈಗ 1-2 ಸೀರೆ ಪಿಕೋ ಹಾಕಿದ್ದು ಹಾಕಿ ಮಿಷನ್ ಕಿತ್ಬೇಕಂದೆ ಹಾಲೆಲ್ಲ ಏನಂದ್ರೆ ಶ್ರಾವಣಿ ದವಾಖಾನ್ಯಾಗ ಈಗ ಇಷ್ಟು ಗುಳಿಗೆ ಕೊಟ್ಟಾರಿ ಹೀಟಿ ಕಾವಿನ ಗುಳಿ ಅಂದಾರೆ ಮೌನ್ಸ್ ಅಂದಾರ ಅದು ಇಂಥವು ಮೆಡಿಸಿನ್ ಕೊಟ್ಟಾರ ನೋಡಿ ಇದ್ರಾಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತಾ ಶ್ರಾವಣಿ ಇದೊಂದು ರೆಡಿಮೇಡ್ ಜಂಪಾರ ತೊಗೊಂಡ್ರು ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ಇದ್ದಿದ್ದಿಲ್ಲ ಎಣ್ಣಿದಿಲ್ಲ ತೊಗೊಂಬ ಅಂತಂದು 80 ರೂಪಾಯಿ ಅಂತ ನೋಡಿ ಏನು ಸಸ್ತ ಆಯ್ತು ನೋಡ್ರಿ ಹಾಂ ಇಲ್ಲಿ ಕಾಣ್ತಿರ್ಬೇಕು ರೇಟು ತೋರಿಸ್ತೀನಿ ರೀ ಶ್ರಾವಣಿ ಮೂನ್ಯಾಗ ಏನಾಗೈತೆ ಅಂತ ನೋಡ್ರಿ ಬೇಕಾರ ಕಾಣುತ್ತೆ ನೋಡ್ರಿ ಪಕ್ಕ ಕಾಣುತ್ತೆ ನೋಡ್ರಿ ಅದು ನೋಡೋಣ ಅಂಜಿಕ ಬರ್ತು ಒಳಗೆ ಹೆಂಗಾಗೈತೆ ನೋಡ್ರಿ ಅದು ಕಾವಿನ ಗುಳಿ ಆಗೈತೋ ಈಚೆ ಕಡೆ ಏನಿಲ್ಲ ಈಚೆ ಕಡೆ ಕಾಣುತ್ತೆ ನೋಡ್ರಿ ಅದಕ್ಕೆ ಏನಾಗೈತೆ ಏನು ಬಿಟ್ಟೈತೆ ಗೊತ್ತಿಲ್ಲ ಅದೇ ನನಗೆ ಜ್ಯೂಸ್ ಸಮಾಧಾನ ಆಗಕ್ಕೆ ನಿಮಗೆ ತೋರಿಸಿದೆ ಯಾಕಂದ್ರೆ ನೀವು ಏನಾರು ಗೊತ್ತಾಗ್ತದೆ ಸೊಲ್ಯೂಷನ್ ಕೊಡ್ತಿರ್ತೀರಿ ಈ ಚಾಪಿ ತೆಗಿಯವದನ್ನ ಚಾಪಿ ತೆಗಿ ಆ ಶ್ರಾವಣ ಎಲೆ ಅಂತ ಒಂದೊಂದು ಕಿರಿಕಿರಿ ನೋಡ್ರಿ ನೀನು ನೋಡಿಲ್ಲ ಇಷ್ಟು ದಿನ ಅಲ್ಲ ಅಂಟೇರಿ ತೋರ್ಸಿನಪ್ಪ ನೀನು ದೊಡ್ಡ ಶಾನೆ ಆಗ್ಬಿಟ್ಟಿಯಪ್ಪ ನೀನು ಡಾಕ್ಟ್ರ್ ಆಗ್ಬಿಡಪ್ಪ ನೋಡಿ ಇಲ್ಲೇ ಏನು ಆಗ್ಬಿಡ್ತಿ ಒಮ್ಮೆ ಡಾಕ್ಟ್ರ್ ಅಂತೀವಿ ಒಮ್ಮೆ ಪೊಲೀಸ್ ಅಂತೀವಿ ಒಮ್ಮೆ ಆ ಡಾಕ್ಟ್ರ್ ಐತಲ್ರಿ ಯಾವಾಗಲೂ ಅಲ್ಲೇ ಹೋಗ್ತೀವಲ್ಲ ನಾ ಕೂನ್ ಇಡೋದಂತ ನಮ್ಮ ಅವ್ವಾರನ್ನ ಒಮ್ಮೆ ಆರ್ಮಿ ಹಾಕ್ತೀನಿ ಅಂತೀವಿ ಒಮ್ಮೆ ಪೊಲೀಸ್ ಅಂತೀವಿ ಒಮ್ಮೆ ಡಾಕ್ಟ್ರ್ ಅಂತಿ ಏನು ಹಾಕ್ತೀಯನ ವಿಡಿಯೋ ಮಾಡಾಕತ್ರಿ ಇವ್ರು ಇಬ್ಬರದ್ದು ಒಂದು ಕಿರಿಕಿರಿ ನೋಡಿ ಒಬ್ರು ಆ ಕಡೆ ಓದಿರ್ತಾರೆ ಒಬ್ರು ಈ ಕಡೆ ಓದಿರ್ತಾರೆ ವಿಡಿಯೋ ಮಾಡೋಕ್ಕೂ ನೆಮ್ಮದಿ ಕೊಡಲ್ರಿ ಮಕ್ಕಳು ಇವತ್ತು ಒಂದು ಸ್ವಲ್ಪ ವ್ಯಾಪಾರ ಚಲೋ ಆಯ್ತು ರೀ ಬಟ್ಟೆ ವ್ಯಾಪಾರ 1,000 ರೂಪಾಯಿ ತನಕ ವ್ಯಾಪಾರ ಆಯ್ತು ನೋಡಿ ಒಬ್ರು ಇಲ್ಲೇ ಕಾರ್ಯಕ್ರಮ ಇತ್ತು ನಾವು ಊಟಕ್ಕೆ ಕರೆದಿದ್ರು ಹೋಗಲಿಲ್ಲ ಆ ಬಟ್ಟೆ ಗಿರಾಕಿ ಬಂದು ಕೂತು ಅವ್ರ ಮನೆಗೆ ತಂದು ಕೊಟ್ಟಾರ ಅದನ್ನು ಹಾಗೆ ಬಿಚ್ಚಿಟ್ಟಿನಿ ಪುರ್ಸತ್ತಿನ ಇಲ್ರಿ ಅವು ಹೋಗಿಂದ ಅಷ್ಟು ಬಾಂಡೆ ತಿಕ್ಕದಾಗಿಲ್ಲ
ನೋಡ್ತಿರ್ಬೇಕು ಮುಚ್ಚಿಡವ ಶ್ರಾವಣಿ ಅಂತೇಳಿ ಮುಚ್ಚಿಟ್ಟಿಲ್ರಿ. ಈಗ ಇನ್ನೇ ಈಗ ಕೊಟ್ಟು ಹೋಗ್ಯಾರ ಅವರು. ಈಗ ಸಾಂಬಾರು, ಬದ್ನಿಕಾಯಿ ಪಲ್ಯ, ಅನ್ನ, ನಿಂಬುಳಿ, ಒಂದಿಷ್ಟು ಚೂಡಾ ಪಾಪಡಿ ಅಂತ ಕೊಟ್ಟಿದ್ರು. ಈ ಕಡೆ ಇದು ಚಿನ್ನಿ ಸಕ್ಕರೆ ಅಂತ್ರಿ. ನನಗೂ ಹಂಗೆ ತಕೊಳಕ್ಕೆ ಅವ್ರು ಅವಸರ ಮಾಡಾಕತ್ರು. ಇವು ಕರಿಗಡುಬು ಅದ ನೋಡ್ರಿ, ಕರಿಗಡುಬು ಇಷ್ಟೆಲ್ಲ ಕೊಟ್ಟಾರಿ. ಸೌತಿಕಾಯಿ ಕೊಟ್ಟಾರ, ತುಪ್ಪ ಅಂತಂದಾರನವ್ರು. ಬರ್ರಿ ಆ ಮುಚ್ಚಿಡವ ನಂಗೆ ಹಂಗೆ ಮುಚ್ಚಿಬಿಡು ಸುಕ್ಕರ್ ಮ್ಯಾಗ. ತಾಯಮ್ಮನ 9 ಆಗೈತಿ. ಇಲ್ಲಕ್ಕೆ ಅಡುಗೆ ಮಾಡ್ಬೇಕಾಗ್ತಿತ್ತು ರೀ ಇವತ್ತು. ನಾವು ಇಲ್ಲಿ ಬಿಡಿ ಅವ ಉಂಡಿಕತೆ ಹೆಚ್ಚೈತೆ ಅಂದರು. ಇರ್ಲವ ನೀ ಎಟ್ಟು ಬಡ್ಕೋತಿ ಎಟ್ಟು ಮಾಡ್ತಿ, ನಿನ್ನ ಬಿಟ್ಟು ಬರ್ಲಿಕ್ಕಾರ ಏನತ್ತು ಮಕ್ಕಳು ಕೂಡ ನಿನ್ನ ದಾಂದ್ಯದೇಕಿ ಅಂತೆ ಮನೆ ದೂರ ಆತವ್ರಿ. ಮನೆ ಅಲ್ಲಿ ಅಂತ ಹಿಡಿದು ತಂದು ಕೊಟ್ಟು ಹೋದ್ರಿ. ಪಾಪ ನೋಡ್ರಿ ಏನು ರೀ ಹಚ್ಕೊಂಡಿದ್ದ ಏನು ಒಯ್ಯಾಗ ಏನು ಒಯ್ಯಲ್ರಿ. ಇರುತ್ತೆ 3 ದಿನ ಇದು ಜೀವನ ಇರೋದು. 3 ದಿನದಾಗ ಹೌದು ಅನಿಸ್ಕೊಂಡು ಹೋಗ್ಬೇಕನ್ನೋ ಅಷ್ಟೇ ಆಸೆ ನೋಡಿ ನನಗೆ. ನಾನು ರಿಯಲ್ ಆಗಿ ಹೇಳ್ತೀನಿ, ಯೂಟ್ಯೂಬ್ನಾಗ ಆದರೂ ಹೇಳ್ತೀನಿ. ಇಲ್ಲೇ ಯೂಟ್ಯೂಬ್ನಾಗ ಒಂದು ವಿಡಿಯೋ ಮಾಡೋದು, ರಿಯಲ್ ಆಗಿ ಒಂದು ವಿಡಿಯೋ ಮಾಡೋದು ಆ ಥರ ಮಾಡೋಕೆ ಹೋಗಲ್ರಿ. ನಾನು ಇಲ್ಲಿ ಹೆಂಗಿರ್ತೀನೋ ಅಲ್ಲಿನೂ ಯೂಟ್ಯೂಬ್ ಕಡೆಯಾಕೊಂಡು ಹಂಗೆ ಇರ್ತೀನಿ. ಬರ್ರಿ ಮತ್ತು ನಾನು ಇಷ್ಟು ಎತ್ತಿಡ್ತೀನಿ, ಶ್ರಾವಣಿ ವಿಡಿಯೋ ಮಾಡ್ತಾಳೆ. ಈಗ ನೀವು ಉಣ್ತೀನಂದ್ರೆ ಊಟ ಹಾಕಿ ಕೊಡ್ತೀನಿ. ಇಲ್ಲಿ ಖುಷಿ ಎತ್ತಿಡ್ತೀನಿ ನಾನು. ಊಟ ನೀನಪ್ಪ ನಡಿ ಹಾಕಿ ಮಾಡೋದ್ರಿ. ಮತ್ತೆ ಏನು ಮಾಡೋದ್ರಿ ಇವತ್ತು ತುಂಬಾ ಖುಷಿಯಾದ ವಿಷಯ ನೋಡಿ, ಅದನ್ನೇ ಹೇಳಿಬಿಟ್ಟಿಲ್ಲ. ತುಂಬ ಖುಷಿಯಾಗಿಬಿಟ್ಟೈತೆ ನನಗೆ. ಓ ನೋಡ್ರಿ ನಮ್ಮ ಶ್ರಾವಣಿಗೆ ಖುಷಿ ವಿಚಾರ ತಡ್ಕೊಳಕ್ಕಾಗವಲ್ದು. ನೋಡ್ರಿ ನಮ್ಮ ಶ್ರಾವಣಿಗೆ ಖುಷಿ ವಿಚಾರ ತಡ್ಕೊಳಕ್ಕಾಗವಲ್ದು. ಏನು 1K ಸಬ್ಸ್ಕ್ರೈಬರ್ ಆದ್ರೆ ಇನ್ನೊಂದು ಚಾನಲ್ ಇರ್ತಾರೆ 1000 ಸಬ್ಸ್ಕ್ರೈಬರ್ ಆದ್ರೆ 1020 ಸಬ್ಸ್ಕ್ರೈಬರ್ ಆಗ್ಯಾರ. ವಾಚವರ್ ಆಗ್ಬೇಕಲ್ಲ ಅಂದ್ರೆ ಇನ್ನು ವಾಚವರ್ ಮಾಡ್ಬೇಕು. ವಿಡಿಯೋನೇ ಹಾಕಿಲ್ಲ. 4000 ಆಗ್ಬೇಕು. ಈಗ 2000 ಆಗೈತಿ. 2000 ವಾಚರ್ ಮಾಡಿ. ಬಾಯ್. ಅಲ್ಲಿ ತೋರ್ಸಂದಲ್ಲ ಶ್ರಾವಣಿಗೂ ಗುಳು ಹೆಂಗೆ ಕಾಡ್ತಿದ್ದು ಈಕೆ ಕಾಡಕತ್ತಾವು. ನಾಳೆ ಶಾನ್ ಮುತ್ತಾಗ ಹೋಗಿ ಎಲ್ಲೆಲ್ಲಾರ ಬಂದು ನನ್ನ ಅಪ್ಪ ತಂದೆ ಬೇಡ್ಕೋತಾರ. ಹೋಗಿ ಬತ್ತಿ ಮುಸು ತೊಳೆದು ಈ ಬತ್ತಿ ಹಚ್ಕೊಂಬಾರವ ಹೊಟ್ಟೆ ತಗೋ ಅಂದಿಟ್ಟು. ದೇವ್ರು ಬಿಟ್ಟು ಯಾರು ದೊಡ್ಡರಲ್ರಿ, ಎಲ್ಲರೂ ದೇವ್ರ ಮ್ಯಾಗ ಮಾಡ್ತಿರ್ತಾರ. ಅದು ನೋಡ್ರಿ ಎಷ್ಟು ಭಯ ಆಗ್ತೈತೆ. ಏನಾತು ಶಿವನಸ್ನ ನಾಟಕ ಇವ್ರು ದೊಡ್ಡ ಕಾಮಿಡಿ ಏನಂತಾರಲ್ಲ ಇವಾಗ ನೋಡ್ರಿ. ನಾನು ಒಂದು ರೊಟ್ಟಿ, ಒಂದು ಅನ್ನ ಸಾಂಬಾರು ಉಂಡೆ. ಅವ್ರು ಕರಿಗಡುಬು ಒಂದು ಸ್ವಲ್ಪ ಅನ್ನ ಸಾಂಬಾರು ಉಂಡ್ರು. ಇನ್ನೊಂದು ಸ್ವಲ್ಪ ಸಾಂಬಾರು ಪಲ್ಯ ಉಳಿತು. ಅನ್ನ ಖಾಲಿ ಆಯ್ತು. ಅನ್ನ ಅಷ್ಟಕ್ಕೆ ಬರಾಬರಿ ಆಯ್ತು ಎಲ್ಲರಿಗೆ. ಅವು ನೀನು ಆಧಾರ್ ಕಾರ್ಡ್ ತಂದಿರಟಿ ತಗೋಬಿಡ ಅದನ್ನ. ನೋಡ್ರಿ ಟೈಮನು 9:30 ಆಗೈತೆ. ಅವ್ರ ತಮ್ಮಗೆ ಆಶ್ ಕೊಟ್ಟು ಬಂದ್ಲು. ಆಶ್ ಕೊಟ್ಟು ಬಂದು ಕದ ಹಾಕಿದ್ಲು ನೋಡಿ. ಹಿಂದಿಲ್ಲ ಒಂದು ಕದ ಹಾಕು ನೋಡಿ. ಟೈಮ್ ಹೆಂಗಾಗುತ್ತೋ ಗೊತ್ತೇ ಆಗಲ್ರಿ ನನಗೆ. ಹೆಂಗೋ ಏನು ನೋಡಿ. ಇದೊಂದು ಸೀರೆ ಪಿಕೋ ಹಾಕೋದು. 2 ಸೀರೆ ಪಿಕೋ ಹಾಕೋ ಬಂದವು. ಹಾಕ್ಬೇಕಂದ್ರೆ ಇವಾಗೇನು ಆಗಲ್ರಿ ಪಿಕೋ ಹಾಕೋದು. ಇಷ್ಟು ಬಟ್ಟೆ ಎತ್ತಿರ್ತೀನಿ ರೀ. ರೆಡಿಮೇಡ್ ಜಂಪರ್ ತೊಗೊಂಡ್ರು. ಶ್ರಾವಣಿ ಗುಳಿಗೆ ನುಂಗವ ಬರ್ರಿ ಎತ್ತಿಡ್ತೀನಿ ನೋಡ್ರಿ. ಇಲ್ಲೇ ಶ್ರಾವಣಿ, ಶ್ರವಣಕುಮಾರ, ನಾನು ಕೂಡಿ ಊಟ ಮಾಡಿದ್ದೀವಿ. 3 ಉಂಡು. ಇವೆಲ್ಲ ಬಟ್ಟೆಗಳು ಎಲ್ಲ ಎತ್ತಿಟ್ರತಂತ ಇಡಾಕತ್ತಿದ್ದೆ. ಈ ವಿಡಿಯೋ ಸ್ವಲ್ಪ ಸ್ಪೀಡ್ ಆಗೈತ್ರಿ. ನೀರು ಅಂತಂದು ಅಲೈಟರ್ ನೀರಿಗೆ ಉಳಿದೋದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ. ನೋಡೋದು ಒಂದಾಗುತ್ತೆ, ಕಿತ್ತಾಡೋದು ಅಷ್ಟು ಆಗುತ್ತೆ ನೋಡಿ. ಒಂದಿಷ್ಟು ಟಾಪ್ ವ್ಯಾಪಾರ ಚೆನ್ನಾಗಾಯ್ತು ರೀ ಇವತ್ತು. ಟಾಪ್ ಒಂದು ಭಾಳ ಹೌದು ಮಾರಿದ್ವಿ ರೀ ಇವತ್ತು. ಅವ್ರು ಹುಚ್ಚೋದು ನಾ ಮಡ್ಚೋದು ನೋಡಿ. ಅವು ನೀಟಾಗಿ ಮಡಿಚಿ ಒಂದು ಹಳೆಗೆ ಹಾಕಿಟ್ವಿ ಅಂದ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ. ಇಲ್ಲಿ ಇವಾಗ ಮತ್ತು ಇಲ್ಲಿಬ್ರು 3 ಮತ್ತು ವ್ಯಾಪಾರ ಜಾಸ್ತಿ ಮಾಡ್ಯಾರಿ. ಇರೋದೊಂದು ಊರಾಗ ಎಲ್ಲರೂ ವ್ಯಾಪಾರ ಮಾಡಕತ್ರಂದ್ರೆ ಮಾರೋರು ಜಾಸ್ತಿ ಆಯ್ತು, ಒಯ್ಯೋರು ಕಮ್ಮಿ ಆಯ್ತಂದ್ರೆ ಯೂಟ್ಯೂಬ್ನಾಗ ಹಂಗೆ ಆಯ್ತು ರೀ. ಮಾರೋರ ಜಾಸ್ತಿ ಆಯ್ತು, ತೊಗೊಳೋರ ಕಮ್ಮಿ ಆಗಿಬಿಡ್ತು. ಇವಾಗ ಊರಲ್ಲಿನ ಅದೇ ಸಮಸ್ಯೆ ಆಗತೈತೆ ಎಲ್ಲ ಕಡೆ ನೋಡಿ. ಬಟ್ಟೆ ವ್ಯಾಪಾರದು ಹೆಚ್ಚಾಗತೈತಿ. ಮತ್ತೆಲ್ಲ ನೋಡಿ ಇವಾಗ ಯಾರು ದುಡಿಯೋರಿಲ್ರಿ. ಬಿಸ್ನೆಸ್ ಮಾಡಿದ್ರಾತು, ಬದುಕಿದ್ರಾತು, ಏನೋ 1 ರೂಪಾಯಿ ಹೋಗ್ತೈತೆ ಅಂತ ಮಾಡ್ತಾರೆ. ಅದು ಹೆಂಗೆ ನಮಗೆ ಹತ್ತೊಟ್ಟು ನಮಗೆ ಹತ್ಲಿ, ಅವ್ರಿಗೆ ಹತ್ತೊಟ್ಟು ಅವ್ರಿಗೆ ಹತ್ಲಿ. ಏನು ಮಾಡೋದು ಬರ್ರಿ. ಎಲ್ಲರೂ ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಲಕ್ಷ್ಮಿ ಹೊಲಿಯಲ್ರಿ. ಹೊಲಿಯೋರಿಗೆ ಹೊಲಿತಾಳೆ. ನಾವು ಯಾವಾಗ್ಲಿಂತನೂ ಮಾಡ್ಕೊತ ನಾ ಈ 4 ವರ್ಷ ಆಯಿತು. ಯಾಕಂದ್ರೆ ನನಗೆ ಈ ಮುಂದೆ ದಾರಿ ಯಾವುದು ಕಾಣಲಿಲ್ಲ. ಯಾವಾಗ ಶ್ರವಣಕುಮಾರ ಅಪ್ಪರ್ ತೀರ್ಕೊಂಡಿಂದ ಯಾವ ದಾರಿ ಕಾಣ್ಲರ್ಕ ಏನು ಮಾಡಿದೆ, ಬಟ್ಟೆ ಟಿಚಿಂಗು ಮಾಡ್ತೀನಿ. ಬಟ್ಟೆ ವ್ಯಾಪಾರ ಮಾಡಿರ ಚಲೋ ಆಗ್ತೈತಿ, ವ್ಯಾಪಾರ ಆಗುತ್ತಾ ಆಗ್ತಿರ್ಬೋದು ಅಂತೇಳಿ
ನಾನು ವ್ಯಾಪಾರ ಶುರು ಮಾಡಿದೆ. ಅದು ಚೆನ್ನಾಗೈತ್ರಿ. ಅದರಲ್ಲಿಂತನೇ ಜೀವನ ಮಾಡೀವಿ. ಇನ್ನು ಮುಂದೆ ಹೆಂಗಾಗುತ್ತೋ ಆಗಲಿ, ರಾಯರು ಹೆಂಗೆ ಮಾಡ್ತಾರೆ ಮಾಡಿ. ಮತ್ತೈತಲ್ರಿ ದುಡಿ ಮಾತ್ರ ಊರಾಗ ಹೊಲ್ಮನೆ ಕೆಲಸ ಇದ್ದೇ ಇರ್ತಾವ್ರಿ. ಯಾವ್ದಕ್ಕೆ ಮ್ಯಾಗೂ ನೆಮ್ಕೊಂಡು ಕುಂದಿರ್ಬಾರ್ದು ನೋಡಿ. ಯಾವಾಗ ಪಾಲಿಗೆ ಯಾವಾಗ ಬರ್ತು ಪಂಚಾಮೃತ ಅನ್ಬೇಕು. ಇವೆಲ್ಲ ಟಾಪು ಪ್ಯಾಂಟ್ ತೊಗೊಂಡಾರ, ಅದಕ್ಕೆ ಮಡಿಚಿ ಅವರು ಒಂದ್ರಾಗ ಹಾಕಿಟ್ರಾತು. ನಮಗೆ ಎಷ್ಟು ನೀಟಾಗಿ ಇಟ್ಟಿರ್ತೀವಿ. ಮತ್ತು ಅವ್ರು ತೊಗೊಂಡಾರಂದ್ರೆ ಇಡ್ಯಾಕೆ ಕೊಟ್ಟಾರಿ. ಮತ್ತು ನಾವು ಹಂಗೆ ಒಗಿಬಾರ್ದು. ಯಾವುದೇ ನೀಟಾಗಿ ಇಟ್ಕೊಂಡಿ ಅಂದ್ರೆ ನೀಟ್ ಇರ್ತಾವೆ. ಅವ್ರು ಬಂದು ನೋಡಿದ್ರೆ ಇವಾಗ ಮಡಿಚಿ ಹಾಳೆ ಹಾಕಿಟ್ರಪ್ಪ ಅನಿಸುತ್ತೆ. ಕ್ಯಾರಿ ಬ್ಯಾಗ್ ಮತ್ತು ತಂದ್ರೆ ಸಿಕ್ಕಾಪಟ್ಟೆ ಹಳ್ಳಿ ಕಡೆ ಏನು ಮಾಡ್ಬಿಡ್ತಾರೆ, ನನಗೊಂದು ಕೊಡು ಇನ್ನೊಂದು ಕೊಡು ಅಂತಾರೆ. ಕ್ಯಾರಿ ಬ್ಯಾಗ್ ಊರಿಗೆ ಹೊಂಟ್ರಂದ್ರೆ ಒಂದು ಕ್ಯಾರಿ ಬ್ಯಾಗ್ ಕೊಡು ಅಂತಾರೆ. ಹಿಂಗಾಗಿ ಕ್ಯಾರಿ ಬ್ಯಾಗೇ ತರದು ನೋಡ್ರಿ. ಸುಮ್ಮವೇ ಹಾಳಿಗೆ ತರ್ತೀನಿ. ಇಷ್ಟು ಟಾಪು ಇಷ್ಟೇ ಉಳ್ದೋಡ್ರಿ. ಎಲ್ಲ ಟಾಪ್ಗಳು ಖಾಲಿ ಅದು. ಇದಕ್ಕೊಂದು ಟಾಪಿಗೆ ಒಂದು ಹಾಳಿ ಹಾಕ್ಬೇಕಂದೆ. ಹಾಳಿ ನೋಡಿದ್ದೀನಿ ರೀ, ಹಾಳಿನೇ ಇದ್ದಿಲ್ಲ, ಸಣ್ಣ ಇದ್ದು. ಹಿಂಗಾಗಿ ನಾನು ಮಿಶೋ ಒಳಗೆ ಆರ್ಡ್ರ್ ಮಾಡಿ ತರಿಸಿದ್ದೆ ಹಾಳಿಗಳು. ಅವ್ನು ಏನು ಮಾಡಿದೆ, ಅವ್ನು ತೊಗೊಂಡ್ಕೇರಿ ಹಾಕಿದ್ರಾತಂತ ಅವ್ನು ಮ್ಯಾಕಿಟ್ಟೆ. ಎಲ್ಲ ನೋಡಿ ಎಲ್ಲನೂ ಅನುಕೂಲ ತಕ್ಕಾಗ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಅದು ಹಾಳಿ ಹರಿದೈತೆ ರೀ, ಅದಕ್ಕೆ ಹಿಂಗಾಗಿ ಹೋಗೋದ್ರಾತ ಕಡಂತೆ ಹೋಗೋದು. ಹೊಸ ಹಾಳಿ ತೊಗೊಳಕತ್ತೀನಿ. ನಾವು ಹೊಸ ಹಾಳ್ಯಾಗ ನೀಟಾಗ ಇಟ್ಟಿವಂದ್ರೆ ವ್ಯಾಪಾರ ಕೂಡ ಚೆನ್ನಾಗಾಗತ್ತೆ. ನಾವು ಹೊರ ಕಳೆಯಾಗಿ ಇಟ್ಟು ನೋಡೋರಿಗೂ ಬಿಡಪ್ಪ ಏನು ಹಾಳು ಹರಿದೈತೆ ಅನ್ನಲ್ರಿ ಅವರು. ಟಾಪ್ ಸರಿ ಇಲ್ಲ ಬಿಡ ಕಡೆ ಹಿಂಗೆ ನೋಡೋದೇ ಇಲ್ಲರಿ. ಒಂಥ ದೃಷ್ಟಿನೇ ಬೇರೆ. ಬಟ್ಟೆ ಮೇ ಹೋಗುತ್ತೆ ಅಂತಾರಲ್ರಿ, ಬಟ್ಟೆ ಮೇ ಹೋಗುತ್ತೆ ನೋಡಿ. ಇವಾಗ ನೋಡಿ ಚಲೋ ಬಟ್ಟೆ ಇಟ್ಕೊಂಡಾರದ್ರ ಭಾರಿ ಶ್ರೀಮಂತಿದ್ದಿರ್ಬೇಕು, ಭಾರಿ ಅಪ್ಪ ಅವ್ರದ್ದು ಅನ್ಸತ್ತೆ. ಅದೇ ಸುಮಾರು ಹುಟ್ಟುಗೋರಿ ನಡೆ ಆ ಕಡೆ ಅದ್ರ ತಾಕೇನೈತಿ. ಆದ್ರೆ ಯಾರೋ ಕೇರೆ ಮಾಡಲ್ಲ, ಯಾರೂ ಮಾತಾಡ್ಸಲ್ಲ. ಬಟ್ಟೆ ಮೇಲೆ ಹೋಗುತ್ತಂತಾರೆ, ಸುಳ್ಳಲ್ರಿ. ಅದು 100% ಮಾತು ನಿಜ. ಇನ್ನು ಹಾಕ್ಕೊಂಡಿರೋ ನೈಟಿ 500 ರೂಪಾಯಿ ಜೋಡಿ ಇವು. ಮೊನ್ನೆ ಸರಿ ಉಡ್ತಿದ್ನಲ್ಲ, ಅವು 800 ರೂಪಾಯಿ ಜೋಡಿ ರೀ. 800 ರೂಪಾಯಿ ಜೋಡಿ ಸಖತ್ ಕುಂತಿದ್ದು ರೀ. ಅವು ಮೆತ್ತಗನದ್ದು ಚಲೋನಿದ್ದು. ಅದಕ್ಕೆ ರೀ ಇದ್ದು ನಮಗೆ ಮಾಡ್ತಾವ್ರಿ, ಸುಮ್ಮನೆ ಇದ್ದಂತ ಹಾಕೊಂಡ್ಬಿಡ್ತೀನಿ ನಾನು. ಅವು ಯಾಕೋ ಎರಡು ಆಸೆ ಆಗಿತ್ತು, ಒಮ್ಮೆ ಉಡ್ಬೇಕಂತ ಹುಟ್ಟಿದ್ದೆ. ಪ್ರತಿ ದಿವಸಲ್ಲೇ ಚಲೋ ಉಡ್ತೀವಿ ಅಂದ್ರೆ ಆಗೋದಿಲ್ಲ ರೀ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಯಾವಾಗ ಹೆಂಗೆ ಜೀವನ ಹೆಂಗೆ ಬರ್ತಾ ಹಂಗೆ ಹೋಗ್ಲೇಬೇಕು ನೋಡಿ. ನಾವು ಅಲ್ಲೇ ನಮ್ಗೆ ಅವೇ ಬೇಕು, ಇದೇ ಬೇಕು, ಚಲೋದೇ ತಿನ್ನಕ್ಕೆ ಬೇಕು, ಚಲೋ ಬಟ್ಟೆ ಬೇಕು ಅಂದ್ರೆ ಯಾವುದೂ ಕೆಲಸ ಆಗಲ್ರಿ. ನಮ್ಮ ಶ್ರಾವಣಿ ಒಂದು 5 ಬೆಳ್ಳುಳ್ಳಿ ಸುಲಿದಿಟ್ಟು ಬಿಸಿನೀರು ಕಾಸ್ಕೊಟ್ಟು ಮುಕ್ಕೊಂದಳ. ಅಕ್ಕಿ ಮುಕ್ಕೊಂಡೆ ಒಂದು ಅರ್ಧ ತಾಸು ಆಯ್ತು. ಜಯಶ್ರೀ ಅಕ್ಕನ ಲೈವ್ಗೆ ಹೋಗಿದ್ದೆ. ಅಲ್ಲೋ ಸ್ವಲ್ಪ ಮಾತಾಡಿದೆ. ಖುಷಿ ಆಗತ್ತೆ ರೀ. ಏನು ನೋಡಿ, ಅವರೆಲ್ಲೋ ನಾವೆಲ್ಲೋ ಯೂಟ್ಯೂಬ್ನಿಂದ ಪರಿಚಯ ಆಗಿದ್ದು. ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ. ಮಾತಾಡಿ ತುಂಬ ಖುಷಿ ಆಯಿತು. ಜಯಶ್ರೀ ಅಕ್ಕ ಹೋಗ್ಬೇಕು, ಮಾತಾಡ್ಬೇಕಂದ್ರೆ ಕೆಲಸನೇ ಇರುತ್ತೆ ನೋಡಿ. ಅಷ್ಟೇ ಮಾತಾಡಿ ಬಾಯಿ ಹೇಳಿ ಬಂದುಬಿಟ್ಟೆ ನಾನು. 2 ಸೀರೆ ಮುಂಜಾನೆ ಪಿಕ್ಕು ಹಾಕಿದ್ರತ್ತಂತ ಕಟ್ ಮಾಡಿಟ್ಟೆ. ಎಲ್ಲನೂ ಇವತ್ತನೇ ಕ್ಲೀನ್ ಮಾಡಿ ಹತ್ತಿಟ್ಬಿಟ್ಟು ನೋಡಿ. ಟೈಮೂ 10:30 ಆಗೈತೆ ರೀ. ಈಗೆಲ್ಲ ಬಿಸಿನೀರು ಕುಡ್ದೀನಿ. ಒಂದು ವಿಷಯ ಶೇರ್ ಮಾಡಿದ್ರೆ ನಿಮ್ಗೆ ಕೂಡ ಬರೀ ಫ್ರಂಟ್ ಕ್ಯಾಮ್ರಾ ಬರ್ತೀನಿ. ಶ್ರಾವಣಿ ಕುಮಾರ್ದು ಒಂದು ದಮ್ ನಿದ್ದೆ ಆಯಿತು. ನಾನು ಕೂಡ ಯಾಕೆ ಅಕ್ಕ ಇಷ್ಟು ರೆಡಿ ಆಗ್ಯಾಳ ಅಂತ ಅಂತಿರಬೇಕು. ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡೋದಿತ್ತು, ಹಿಂಗಾಗಿ ರೆಡಿ ಆದೆ. ಅದೊಂದು 12 ನಿಮಿಷದ ವಿಡಿಯೋ ಮಾಡ್ಕೊಂಡೆ. ಅದರಲ್ಲಿ ಒಂದು ಕೇಸ್ ಡನ್ ಆದ್ರಿ. ಎಲ್ಲರೂ ಈ ಚಾನಲ್ನ ನೋಡೋರು ಅಲ್ಲಿ ನೋಡ್ತೀರಿ, ಇಲ್ಲಿ ನೋಡ್ತೀರಿ, ಎರಡು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ರೀ. ಅದೇ ಮಾತಾಡ್ಬೇಕಂತ ಹೇಳಿದ್ದು. ಇವತ್ತು ಅವ್ವ ಬಂದಿದ್ಲು. ಅವನ ಕೂಡ ಅಷ್ಟೊಂದು ಕರೆಕ್ಟಾಗಿ ಮಾತಾಡ್ದಲ್ಲ, ಕುಂದೋದಲ್ಲ, ನಿಂದಲ್ಲ ನೋಡಿ. ಮನೆಗೆ ಒಂದು ಕಸ್ಟಮರ್ ಹಂಗೆ ಈಗ 8-10 ದಿನ ಊರಿಗೋಗ್ಬಿಟ್ನಲ್ಲ. ಕಸ್ಟಮರ್ ಹಂಗೆ ನಿನ್ನೆ ಎಷ್ಟು ಕಸ್ಟಮರ್ ಬಂದು ಕಿತ್ತಾಡಿ ಹಂಗೆ ಮಾಡಿ ಹೋಗಿದ್ರು. 1 ರೂಪಾಯಿ ವ್ಯಾಪಾರ ಆಗಿದ್ದಿಲ್ಲ. ಇದ್ದಿದ್ದ ಮಾಲ್ದಾಗೆ 1000 ರೂಪಾಯಿ ವ್ಯಾಪಾರ ಆಯಿತು. ತುಂಬ ಖುಷಿ ಆಯಿತು. ಆದರೂ ಒಂದು 500 ರೂಪಾಯಿ ಉದ್ರಿ ಆಗಿದ್ದೈತಿ. 1000 ರೂಪಾಯಿ ಕೈಯಾಗ ಬಂದವು. ಅದು ಉದ್ರಿ ಬೀಳೋದರಿ ಆಟು 1500 ರೂಪಾಯಿ ವ್ಯಾಪಾರ ಆದಂಗೆ ಆಗೈತೆ ರೀ ಇವತ್ತು. ಈಗ ನೋಡಿ ನಾನು ಹೊಸ ಮಾಲ್ ಹಾಕಿಬಿಟ್ನೆ ಅಂದ್ರೆ ಇವಾಗ ಹಳೆ ಮಾಲ್ ಎಲ್ಲ ಹಂಗೆ ಕೂತು ಬಿಡುತ್ತೆ. ಅದಕ್ಕಂತ ಒಂದು ಸ್ವಲ್ಪ ತಡೆದ ರೊಕ್ಕನ ಆ ಕಡೆ ಸಜ್ಜು ಮಾಡ್ಕೊಂಡು ಹೊಸ ಮಾಲ್ ಹಾಕೊಂಡ್ರಾತಂತೇಳಿ ಬಿಟ್ಟಿನ್ರಿ. ಮತ್ತು ಮೊನ್ನೆ ಒಬ್ಬರು ಸಿಸ್ಟರ್ ತಾಳಿಕೋಟೆಯವರು ಸುರೇಖಾ ಸಿಸ್ಟರ್ ಅಂತೇಳಿ ಗೋಲ್ಡ್ ಲೋನ್ ಬೇಕಂದ್ರೆ ನಿಮ್ಗೆ ಕೊಡಿಸ್ತೀನಿ ರೀ ನಾನು, ಬ್ಯಾಂಕ್ನಾಗ ಏನೋ ಅದೀನಿ ಅಂತ ಹೇಳಿದ್ರು ಅವರು. ನೋಡಿ ನಾವು ಇಲ್ಲಿ ಅವ್ರು ಅಲ್ಲಿ ನಾವು ಕಷ್ಟಪಡೋದು ನೋಡೋದಲ್ಲಕ್ಕ ಗೋಲ್ಡ್ ಇರ್ತಲ್ಲ ಅದು ಲೋನ್ ತೊಗೋಬೇಕಂತ ಮಣ್ಣು ಅಂತ ಹೇಳ್ತಿರಲ್ಲ ಅಂದಿದ್ದೆ. ನಾನು ವಿಡಿಯೋದಾಗ ಅಂದಿದ್ದೆ, ಅದಕ್ಕೆ ಅವ್ರು ಅಂದಾರ, ಅವ್ರದ್ದೇನು ತಪ್ಪಿಲ್ಲ. ಇವಾಗ ಸಿಸ್ಟರ್ ಅದು ಗೋಲ್ಡ್ ಲೋನ್ ಕೊಡಿಸ್ತಿದ್ರಿ, ತೊಗೋತಿದ್ದೆ. ಇವಾಗ ಇಲ್ಲಿಂದ ತಾಳಿಕೋಟೆ ಬರೋದು 1 ತಾಸಿಂದಾರಿ, ಮತ್ತು ಅಲ್ಲಿಂದ ಇಲ್ಲಿ ಬರೋದು ಅಡ್ಡಾಡೋದಾಗುತ್ತಾ. ನಾನು ತವ್ರ ಮನೆಯಲ್ಲಿ ಬ್ಯಾಂಕ್ನಾಗನೇ ಅದನ್ನು ಗೋಲ್ಡ್ ಒತ್ತಿ ಅಲ್ಲೇ ಐತ್ರಿ ನಂದು ಗೋಲ್ಡ್. ಓದ್ತೀನಿ, ರೊಕ್ಕ ತಗೋತೀನಿ, ಬರ್ತೀನಿ. ಅಲ್ಲೇ ಹೋಗಿ ಬರ್ಬೇಕಂದ್ರೆ ಆಗೋದಿಲ್ಲ, ಕೆಲಸದಾಗ ಇನ್ನು ಅಲ್ಲಿ ಬರೋದಾಗಲ್ಲ. ನಮ್ಮ ಕಷ್ಟಕ್ಕೆ ನೀವು ಕೇಳಿದ್ರಲ್ಲ, ತುಂಬ ಖುಷಿ ಆಯಿತು ಕಮೆಂಟ್ ನೋಡಿ. ಅದ್ರ ನಂಗೆ ಇಂಗ್ಲೀಷ್ ಬರಲಿಲ್ಲ ಓದಾಕ. ಹಿಂಗೆ ಸಾಲಿ ಕಲ್ತರ ಕೈಯಾಗ ಕೊಟ್ಟೆ, ಅವರು ಓದಿ ಹೇಳಿದ್ರು. ಹಿಂಗೆ ಅವ್ರು ಬ್ಯಾಂಕ್ನಾಗ ಏನೋ ಅದಿನಂತ ಹೇಳಿದ್ರು. ಅದ್ರಾಗ
ಅದರಂತ ನಿಮಗೆ ಗೋಲ್ಡ್ ಲೋನ್ ಬೇಕಂಗೆ ಕೊಡಿಸ್ತೀನಿ ಅಂದಾರ ನೋಡಿ ಅಂತ ಅಂದರು. ಖುಷಿ ಆಯ್ತಾ ಕಮೆಂಟ್ ನೋಡಿ ತುಂಬ. ಇವಾಗ ವಿಡಿಯೋ ಸ್ವಲ್ಪ ಚೆನ್ನಾಗಿ ರನ್ ಹಾಕತ್ತವ್ರಿ, ಸುಳ್ಳು ಹೇಳಬಾರ್ದು. ಒಂದಕ್ಕೆ ಒಂದಿನಕ್ಕೆ 1100 1200 ಓಡ್ತಾವೆ, 2 ದಿನ ಕೂಡ 1500 ಹಿಂಗೆ ವಿಡಿಯೋ ಓಡ್ತಾವೆ. ಮೊದಲು ನೋಡಿ ಯೂಟ್ಯೂಬು ಬೇಡ ಯಾರು ಮಾತಾಡ ಕೇಳಿ ನಾವು ಯೂಟ್ಯೂಬ್ ಬಿಟ್ಟಿದ್ದಂದ್ರೆ ಎಷ್ಟು ಕಷ್ಟ ಆಗ್ತಿತ್ತಲ್ರಿ. ನಾನು ಯೂಟ್ಯೂಬ್ ಬಿಡಲ್ರಿ, ಯಾಕಂದ್ರೆ ಯೂಟ್ಯೂಬ್ನಿಂದ ನಂದೆಲ್ಲ ಕಷ್ಟಗಳು ಮರಿತೀನಿ. ನಂದು ಏನಿರುತ್ತೆ ನಿಮಗೂ ಶೇರ್ ಮಾಡ್ತೀನಿ. ನಾನು ಏನು ಯಾರ್ದೇನು ಹೇಳ್ತೀನಿ ರೀ, ನಂದು ವಿಷಯ ನಾನು ಶೇರ್ ಮಾಡ್ಕೊತೀನಿ. ಇದ್ರಾಗ ಏನು ತಪ್ಪಿಲ್ಲ. ಸೋಷಿಯಲ್ ಮೀಡಿಯಾ ಅಂದ್ರೆ ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿಯೊಬ್ಬರು ಇದು ಮಾಡ್ತಾರೆ. ನಮ್ಗೆ ಯೂಟ್ಯೂಬಲ್ಲಿ ಒಂದು ಏನೋ ದೊಡ್ಡ ಒಂದು ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕೈತಿ. ಫ್ಯಾಮ್ಲಿ ಅಂತಲೇ ಅಂತ ನೋಡಿ, ನಾನು ಹೃದಯಪೂರ್ವಕ ಹೇಳ್ತೀನಿ. ಅದೊಂದು ಫ್ಯಾಮ್ಲಿ ಅಷ್ಟು ಸಪೋರ್ಟ್ ಮಾಡ್ತೀರಿ, ಅಷ್ಟು ಸಪೋರ್ಟ್ ಮಾಡಾಕತ್ತೀರಿ. ಅದಕ್ಕೆ ಸಬ್ಸ್ಕ್ರೈಬರ್ ಆಗಿಂದ ವ್ಯೂಸ್ ಜಾಸ್ತಿ ಆಗ್ಯಾವು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ 100K ಇಲ್ಲ ಅಂತ, ಅದು ತುಂಬ ಖುಷಿ ಆಯಿತು. ಅದೇ ಆಗಲ್ರಿ, ನಾನು ಅದೇ ಅಂತೀನಿ. ಒಂದು ಸಿಲ್ವರ್ ಬಟನ್ ಯಾವಾಗ ಹಾಕ್ಕೊಂಡು ನೀವು ಸಿಲ್ವರ್ ಬಟನ್ ಯಾವಾಗ ಬಂದಿತ್ತು ಅದನ್ನ ಕೈಯಾಗಿ ಹಿಡಿದು ಎಲ್ಲರಿಗೆ ಯಾವಾಗ ತೋರಿಸಿ ಅನ್ನೋ ಖುಷಿ ಪಳ್ಳಿ ಅನ್ನೋದು ಐತೆ. ಮೊದಲು ನನಗೆ 1000 ಆಗಿ ಮೊನಿಟೇಷನ್ ಆನ್ ಆಗಿ ಇದ್ರ ತಪ್ಪ ಸಾಕು ಅನಿಸ್ಬಿಟ್ಟಿತ್ತು. ಇವಾಗ ಹೆಂಗೆ ಅನ್ಸಕ್ಕಂದ್ರೆ 1000 ನೋಡಿ, ಇದು ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ ರೀ. ಇದು ಎಷ್ಟು ಕೊಟ್ಟೊಟ್ಟಿನಾಗ ಸಾಕು ಅನ್ಸಲ್ಲ, ಇನ್ನಿಟ್ಟು ಅಂತ ಆಸೆ ಬೀಳುತ್ತಲ್ಲ. ಇದು ಮನುಷ್ಯ ಜನ್ಮನ ಹೆಂಗಾಯ್ತು, ನಂದಂತ ಹುಡ್ಕೊಂಡಂತಲ್ಲ ಪ್ರತಿಯೊಬ್ಬರದು. ನಾನು ಅವಾಗ ನನಗೆ ನಿಜ ಹೇಳ್ಬೇಕಂದ್ರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಮಾಡೋಕೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಮೊದಲು ಏಟೇಟು ಆಸೆ ಇದ್ದಿದ್ದಿಲ್ಲ. ಏನೋ ಹೋದ್ರೆ ದುಡ್ಡು ಬರ್ತಾವಂತ ನಾವು ಯೂಟ್ಯೂಬ್ ಕಾಲಿಟ್ಟಿದ್ದು. ಇದ್ರ ದುಡ್ಡು ಒಂದು ಏನೋ ಪೇಮೆಂಟ್ ಬರ್ತಾ, ಇದ್ರಲಿಂತ ಹೆಲ್ಪ್ ಆಗುತ್ತಾ ನೋಡಬೇಕು, ಯೂಟ್ಯೂಬ್ಲಿಂದ ನಾನು ಪೇಮೆಂಟ್ ತೊಗೋಬೇಕು ಅಂಥೇಳಿ ಯೂಟ್ಯೂಬ್ ಜರ್ನಿ ಶುರು ಮಾಡಿದೆ. ಜರ್ನಿ ಶುರು ಮಾಡಿಂದ ಎಲ್ಲ ಕಷ್ಟಗಳು ಬಂದು ನೋಡಿ. ಆದರೆ ಇವಾಗೂ ಇದ್ದಾವೆ. ಯೂಟ್ಯೂಬ್ ಮಾಡಬೇಡ, ಹಂಗಾಯ್ತು ಹಿಂಗಾಯ್ತು, 100 ಮಂದಿ 100 ಮಾತಾಡ್ತಿರ್ತಾರೆ. ನಾನು ಅಂತೀನಿ, ನಾನು ಏನು ತಪ್ಪಿಲ್ಲ, ನಾನು ಯೂಟ್ಯೂಬ್ ಮಾಡೋದಂತ ಏನೂ ತಪ್ಪಿಲ್ಲ. ನಾ ಹೋಗೋ ದಾರಿ ತಪ್ಪಿತ್ತಂದ್ರೆ ನಾನು ತಿದ್ದುಕೋಬೇಕಾಗತ್ತೆ. ನಾನು ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ನನ್ನ ಕೆಲಸ ಆಯಿತು, ನಂದು ಟೈಲರಿಂಗ್ ಬಗ್ಗೆ ಆಯಿತು, ಇದು ಬಟ್ಟೆ ಬಿಸ್ನೆಸ್ ಬಗ್ಗೆ ಆಯಿತು, ನಾನು ಏನೋ ಇರಲಿ 2 ಮಾತಾಯಿತು ನಿಮಗೂ ಶೇರ್ ಮಾಡ್ಕೊತೀನಿ. ಅದ್ರಾಗ ಏನಿರುತ್ತೆ ಅವೆಲ್ಲ ಕೇಳಿ ನಿಮ್ಗೆ ಅನಿಸಿದ್ದ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ನನಗೂ ನಿಜ ಹೇಳ್ಬೇಕು, ಇನ್ನೂ ಸೋಷಿಯಲ್ ಮೀಡಿಯಾ ಮಾಡ್ಬೇಕು ಇಷ್ಟ ಇಲ್ಲ. ಇವಾಗ ಆದ್ರೆ ಬಿಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ನಾಗೂ ಐಡಿ ಐತ್ರಿ, ಆದರೆ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಶೇರ್ ಮಾಡಲ್ಲ. ಹಾಕ್ತಿರ್ತೀನಿ, ಬರೀ ಫೋಟೋಗಳು ಎಡಿಟ್ ಮಾಡಿ ಹಾಕ್ತಿರ್ತೀನಿ. ಫೇಸ್ಬುಕ್ ಮಾತ್ರ ಮೊದಲೇ ಇಲ್ಲ, ನನಗೆ ಅವೇನೂ ಗೊತ್ತಾಗಲ್ಲ. ಇದು ಯೂಟ್ಯೂಬ್ನಾಗ ಒಂದಿಷ್ಟು ಇನ್ನೂ ತನಕ ಆದರೂ 3 ವರ್ಷ ಯೂಟ್ಯೂಬ್ ಓಪನ್ ಮಾಡಾಕತ್ತಿಂದು ಒಂದು ಬ್ಯಾಡ್ ಕಮೆಂಟ್ ಅಂತ ಇನ್ನೂ ಬಂದಿಲ್ಲ. ಮುಂದೂ ಬರೋದು ಬೇಡ, ರಾಯರ ಪುಣ್ಯನಿಂತ. ರಾಯರುತ್ತಾರಿ, ಆ ದುಡ್ಡಿದ್ದವರಿಂದ ಜನಬಲ ಇದ್ರೆ, ಒಳ್ಳೆ ಮನಸ್ಸಿದ್ದವರಿಂದ ರಾಯರು ಇದ್ದೇ ಇರ್ತಾರೆ. ಅದು ಮಾತ್ರ 100ಕ್ಕೆ 100 ಸತ್ಯ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ರೀ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.